ಗಂಗಾವತರಣ ಅನ್ನುವ ಒಂದು ನಾಟಕ ನಿಮ್ಮ ಮುಂದೆ ಇದೀಗ ಇದೆ. ಕರ್ನಾಟಕದಲ್ಲಿ ನಾವು ಜೀವನದಿ ಕಾವೇರಿ ಎನ್ನುವುದನ್ನು ಕೇಳಿ ಅವಳಿಗೋಸ್ಕರ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿ ಅವಳು ಶುದ್ಧವಾಗಿ ಸ್ವಚ್ಛವಾಗಿ ಎಲ್ಲಿ ಉಗಮಿಸ್ತಾಳೋ, ಎಲ್ಲಿ ಹೋಗಿ ಸೇರ್ತಾಳೋ, ಯಾವ ಅಡಚಣೆಗಳೂ ಕೂಡ ಬಾರದಂತಿರಲಿ, ಅವಳಲ್ಲಿರುವ ಔಷಧಿ ಗುಣ ವೃದ್ಧಿಸಲಿ, ನಮ್ಮನ್ನು ಅವಳು ಕಾಪಾಡಲಿ ಅಂತ ಪ್ರತಿನಿತ್ಯ ನಾವು ತಾಯಿ ಕಾವೇರಿಯನ್ನು ಸ್ಮರಣೆ ಮಾಡ್ತಾ ಇರ್ತೇವೆ. ಅದೇ ರೀತಿಯಾಗಿ ಭಾರತದ ನದಿ ಗಂಗೆ ತ್ರಿವಿಕ್ರಮ ಖೇವತು ವಿಶ್ವರೂಪ. ವಾಮನ ತ್ರಿವಿಕ್ರಮನಾದಾಗ ಅವನ ಪಾದಾಂಗುಷ್ಟದಿಂದ ಆ ಬ್ರಹ್ಮಾಂಡ ಕಟಾಹವನ್ನು ಸೀಳಿ ಹೊರಗಡೆ ಪಾದವನ್ನು ತೊಳೆದು ಬಂದಿರತಕ್ಕಂಥವಳು ಇವತ್ತು ಕಾಶಿ ಹರಿದ್ವಾರದಲ್ಲಿ ಅವಳನ್ನು ನಾವು ನೋಡ್ತೇವೆ. ಆ ಗಂಗಾವತರಣದ ನಾಟಕವನ್ನು ಇದೀಗ ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಅವರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಸ್ನೇಹಿತರು, ಒಟ್ಟಿಗೆ ನಾಟಕ ನೋಡಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ನೂ ಕೆಲವು ಸ್ನೇಹಿತರು ಬರಬೇಕು. ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಓಹೋ, ಬಂದ್ರು ಬಂದ್ರು. ಬೇಗ ಬಂದ್ರು. ಅಯ್ಯೋ, ಯಾಕೆ ಹೀಗೆ ಎಲ್ಲರೂ ಹ್ಯಾಪ್ ಮೊರೆ ಹಾಕೊಂಡ್ಬಂದಿದ್ದೀರಾ? ಅಯ್ಯೋ, ಅದೊಂದು ದೊಡ್ಡ ಕಥೆ. ಈ ಸ್ಮಿತಾ ಇದ್ದಾಳಲ್ಲ, ನಿನ್ನೆ ಪಂದ್ಯದಲ್ಲಿ ಸೋತ್ಬಿಟ್ಟು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಇವಳನ್ನ ಸಮಾಧಾನ ಮಾಡಿ ಕರ್ಕೊಂಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಅಯ್ಯ, ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಆಗಲ್ಲ. ಅಭ್ಯಾಸ ಪ್ರಯತ್ನ ಚೆನ್ನಾಗೇ ಮಾಡಿದ್ಲು. ಬರೀ ಪ್ರಯತ್ನ ಮಾಡಿದ್ರೆ ಸಾಲದು, ಭಗೀರಥ ಪ್ರಯತ್ನ ಮಾಡಬೇಕು. ಖಂಡಿತ ಯಶಸ್ಸು ಸಿಗುತ್ತೆ. ಭಗೀರಥ ಪ್ರಯತ್ನ ಅಂದ್ರೆ ಅದೇ ಅಣ್ಣನೇ ಭಾಗವತ ಪಾಠದಲ್ಲಿ ಹೇಳಿದ್ರಲ್ಲ, ಅದೇ ಗಂಗೆನ ಭೂಮಿಗೆ ತಂದಿದ್ದು. ನಾನು ನಿನ್ನೆ ಶಾಲೆಗೆ ಬಂದಿರಲಿಲ್ಲ, ನನಗೂ ಕಥೆ ಹೇಳ್ತೀರಾ? ಹೇಳ್ತೀವಿ. ರಾಜ ಹರಿಶ್ಚಂದ್ರ ಅವನ ಮಗ ರಾಜ ಹರಿಶ್ಚಂದ್ರನ ಮಗ ರೋಹಿತ, ರೋಹಿತನ ಮಗ ಚಂಪ, ಚಂಪನ ಮಗ ಸುದೇವ, ಸುದೇವನ ಮಗ ವಿಜಯ, ವಿಜಯನ ಮಗ ಭರುಕ, ಭರುಕನ ಮಗ ವೃಕ, ವೃಕನ ಮಗ ಬಾಹುಕ, ಬಾಹುಕನ ಮಗನೇ ಸಗರ. ಗರ ಅಂದ್ರೆ ವಿಷ, ವಿಷದೊಂದಿಗೆ ಜನಿಸಿದವನು ಅಂತ. ಒಮ್ಮೆ ಬಾಹುಕನ ರಾಜ್ಯವು ಶತ್ರುಗಳಿಂದ ಅಪಹರಿತವಾಗಿತ್ತು. ಆಗ ಬಾಹುಕ ಅವನ ಹೆಂಡತಿಯೊಟ್ಟಿಗೆ ವನದಲ್ಲಿ ವಾಸ ಮಾಡ್ತಾ ಇದ್ದ. ಆಗ ಅವನು ಮರಣವನ್ನು ಹೊಂದಿದ. ಆ ಸಮಯದಲ್ಲಿ ಅವನ ಹೆಂಡತಿ ಗರ್ಭವತಿಯಾಗಿದ್ದಳು. ಈ ವಿಷಯವನ್ನು ತಿಳಿದ ಅವರ ಸವತಿಯರು ಅವಳು ತಿನ್ನುವ ಅನ್ನಕ್ಕೆ ವಿಷವನ್ನು ಬೆರೆಸಿಕೊಟ್ಟರು. ದೈವವಶಾತ್ ಏನೂ ತೊಂದರೆ ಇಲ್ಲದೆ ಶಿಶುವು ಜನಿಸಿತು. ಅವನೇ ಸಗರ. ಸಗರ ಬಹಳ ಪ್ರಖ್ಯಾತ ದೊರೆ. ಇನ್ನು ಕತೆ ಹೇಳುವುದಿಲ್ಲ, ನೀವೇ ನೋಡಿ ದೃಶ್ಯ ರೂಪದಲ್ಲಿ. ಮಕ್ಕಳೇ, ನಾನು ವಿಶ್ವವನ್ನೆಲ್ಲ ಜಯಿಸಿದ್ದೇನೆ. ಈಗ ನಾನು ಅಶ್ವಮೇಧ ಯಾಗವನ್ನು ಮಾಡಲು ಬಯಸಿದೆ. ಯಜ್ಞಾಶ್ವವನ್ನು ವಿಶ್ವ ಪರ್ಯಟನೆಗಾಗಿ ಬಿಡಲಾಗುವುದು. ಯಜ್ಞಾಶ್ವವನ್ನು ಹಿಡಿದುಕೊಂಡಿರುವವರನ್ನು ಸೋಲಿಸಿ ನೀವು ಅಶ್ವವನ್ನು ಹಿಡಿದಿರಿ. ನಿಮಗೆ ಮಂಗಳವಾಗಲಿ. ಹೊರಟಿತು ಅಶ್ವವು ವಿಶ್ವ ಪರ್ಯಟನೆಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಅಲ್ಲಿಂದ ಮತ್ತೊಂದು ಮಗದೊಂದು ರಾಜ್ಯಕ್ಕೆ, ಇನ್ನೊಂದು ಮತ್ತೊಂದು ಮಗದೊಂದು ರಾಜ್ಯಕ್ಕೆ. ಸಗರ ತನ್ನ ಸಾಮ್ರಾಜ್ಯವನ್ನೆಲ್ಲ ವಿಸ್ತರಿಸಿಕೊಂಡಿರುವನು. ಭೂಲೋಕದ ರಾಜರು ಸಾಮಂತರೆಲ್ಲರೂ ಇವನನ್ನು ಗೌರವಿಸುವರು. ಈ ಅಶ್ವಮೇಧ ಯಜ್ಞ ಪೂರ್ಣವಾದರೆ ಸಗರನ ಸ್ಥಾನವು ನನ್ನ ಸ್ಥಾನಕ್ಕೆ ಸಮಾನವಾಗುತ್ತದೆ. ಹಾಗಾಗಬಾರದು. ಅಶ್ವವನ್ನು ಅಪಹರಿಸಲೇಬೇಕು. ಈಗಲೇ ಅಪಹರಿಸುವನು. ಋಷಿಗಳು ಧ್ಯಾನಮಗ್ನಾಗಿರುವರು. ಈ ಅಶ್ವವನ್ನು ಇಲ್ಲೇ ಕಟ್ಟುತ್ತೇನೆ. ಎಲ್ಲಿ ಅಶೋವು ಎಲ್ಲವೂ ಕಾಣಿಸುತ್ತಿಲ್ಲವಲ್ಲ? ಬನ್ನಿ ಒಟ್ಟಿಗೆ ಹುಡುಕೋಣ. ಅಲ್ಲಿ ನೋಡಿ, ಮರಕ್ಕೆ ಕಟ್ಟಿ ಹಾಕಿರುವರು. ಮುನಿಗಳು ತಪಸ್ಸು ಮಾಡುತ್ತಿರುವರು. ಅಶ್ವವನ್ನು ಕಟ್ಟಿ ತಪಸ್ಸನ್ನು ಮಾಡುತ್ತೀಯಾ? ಸಿಕ್ಕಿಬಿದ್ದ ಕುದುರೆ ಕಳ್ಳ. ಈ ಪಾಪಿಯನ್ನು ಬಹಳ ವರ್ಷ ಸಗರನು ಮಕ್ಕಳಿಗಾಗಿ ಅಶ್ವಕ್ಕಾಗಿ ಪ್ರತೀಕ್ಷಿಸಿದ. ಸಗರನ ಮೊಮ್ಮಗನಾದ ಅಂಶುಮಂತ ಅಶ್ವಕ್ಕಾಗಿ ಹುಡುಕುತ್ತಾ ಬಂದನು ಕಪಿಲ ಮಹರ್ಷಿಗಳ ಬಳಿ.
ಭಸ್ಮರಾಶಿ. ಕುದುರೆಯನ್ನು ಅಲ್ಲಿ ಕಟ್ಟಿ ಹಾಕಿರುವರು. ಜ್ಞಾನ ಸ್ವರೂಪರಾದ ಮುನಿಗಳಿಗೆ ಪ್ರಣಾಮಗಳು. ಮುನಿವರ್ಯರೇ, ಈ ಅಶ್ವವು ಭಸ್ಮರಾಶಿ. ಇದು ನಿನ್ನ ತಾತನ ಯಜ್ಞ ಪಶುವಾಗಿದೆ, ಕರೆದುಕೊಂಡು ಹೋಗು. ಮುನಿವರ್ಯರೇ, ನನ್ನ ಚಿಕ್ಕಪ್ಪಂದಿರು ನನ್ನನ್ನು ಹೀಯಾಳಿಸಿ ನನ್ನ ಕೋಪಕ್ಕೆ ಗುರಿಯಾಗಿ ಭಸ್ಮವಾದರು. ಈ ಪಾಪವನ್ನು ಹೇಗೆ ಪರಿಹರಿಸುವುದು? ಗಂಗಾಜಲದಿಂದ ಮಾತ್ರ ಸಾಧ್ಯ. ಗಂಗೆಯನ್ನು ಭೂಮಿಗೆ ತರಬೇಕು. ಹಾಗೇ ಆಗಲಿ. ಅಂಶುಮಂತ ಬಹಳ ವರ್ಷ ತಪಸ್ಸನ್ನಾಚರಿಸಿದ. ಫಲ ಸಿಗಲಿಲ್ಲ. ಅಂಶುಮಂತ, ಅವನ ಮಗ ದಿಲೀಪನ ಮಗನಾದ ಭಗೀರಥ ಈಗ ಸುಘೋರವಾದ ತಪಸ್ಸನ್ನಾಚರಿಸುತ್ತಿರುವನು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಮಗು, ಬ್ರಹ್ಮದೇವರಿಗೆ ನಮನಗಳು. ನಿನಗೆ ಏನು ಬೇಕು? ಗಂಗೆಯನ್ನು ಭೂಮಿಗೆ ತರಬೇಕು. ನೀನು ಗಂಗೆಯನ್ನು ಕುರಿತು ತಪಸ್ಸನ್ನು ಮಾಡು. ಹಾಗೆ ಆಗಲಿ. ಚಿಂತೆ ವಿಭ್ರಾಂತ ಚಿತ್ತ ಚಿರ ಶಾಂತಿ ಸಂತ ಸೆರೆವಾ, ಒಮ್ಮೆ ಹಾಡೆ ಭವತಾಪ ಪಾಪಗಳ ಲೇಪ ಲೋಪ ತರುವ. ಮಂಗಳಾಂಗಿ ನಿನ ಗಂಗೆ ಎಂಬ ಕಿವಿ ತುಂಬು ಹೆಸರು ಅಂಬೆ, ಎನ್ನ ಮುಖದ ರಾಜೀವ ಜೀವ ಭಾವದಲ್ಲಿ ಮೊಳಗಲೆಂಬೆ. ಎನ್ನ ಮುಖದ ರಾಜೀವ ಜೀವ ಭಾವದಲ್ಲಿ ಮೊಳಗಲೆಂಬೆ. ಗಂಗೆ ಗಂಗಾ ಮಾತೆಗೆ ಪ್ರಣಾಮಗಳು. ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನನ್ನಿಂದೇನಾಗಬೇಕು? ನೀನು ಭೂಮಿಗೆ ಆಗಮಿಸಿ ನನ್ನ ಪಿತೃಗಳ ಭಸ್ಮದ ರಾಶಿಯ ಮೇಲೆ ಹರಿದು ಅವರ ಪಾಪವನ್ನು ಪರಿಹರಿಸಬೇಕು. ಹಾಗೆಯೇ ಅವರಿಗೆ ಸದ್ಗತಿಯನ್ನು ನೀಡಬೇಕು. ವತ್ಸ, ನಾನು ರಭಸದಿಂದ ಕೆಳಗಿಳಿದು ಬರುವಾಗ ನನ್ನ ವೇಗವನ್ನು ಭೂಲೋಕದಲ್ಲಿ ಧರಿಸುವವರು ಯಾರಿರುವರು? ಇದಕ್ಕೆ ಪರಿಹಾರವನ್ನು ನೀನೇ ಸೂಚಿಸಬೇಕು ತಾಯೇ. ನಾನೇನು ಮಾಡಲಿ? ವತ್ಸ, ನನ್ನ ರಭಸವನ್ನು ತಡೆಯುವ ಶಕ್ತಿ ಇರುವುದು ಶಿವನೊಬ್ಬನಿಗೆ. ನೀನು ಅವನನ್ನು ಒಲಿಸಿಕೊ. ಶಿವನೇನಾದರೂ ಒಪ್ಪಿದರೆ ನಾನು ಭೂಲೋಕಕ್ಕೆ ಬಂದು ನಿನ್ನ ಪಿತೃಗಳಿಗೆ ಮೋಕ್ಷವನ್ನು ದಯಪಾಲಿಸುತ್ತೇನೆ. ಹಾಗೆ ಮಾಡುತ್ತೇನೆ ತಾಯಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಗೀರಥ, ರುದ್ರದೇವರಿಗೆ ನಮೋ ನಮಃ. ನಿನ್ನ ಪ್ರಾರ್ಥನೆಗೆ ಮೆಚ್ಚಿರುವೆ. ಗಂಗೆಯನ್ನು ಜಟೆಯಲ್ಲಿ ತಡೆದು ನಿಲ್ಲಿಸುವೆ. ಹಾಗೆ ಆಗಲಿ. ಇಳಿದು ಬಾ ತಾಯೆ ಇಳಿದು ಬಾ, ಗಂಗಾ ಮಾತೆ ಇಳಿದು ಬಾ. ಇಳಿದು ಬಾ ತಾಯೆ ಇಳಿದು ಬಾ, ಗಂಗಾ ಮಾತೆ ಇಳಿದು ಬಾ. ಇಳಿದು ಬಾ ತಾಯೆ ಇಳಿದು ಬಾ. ಇಳಿದು ಬಾ ತಾಯೆ ಇಳಿದು ಬಾ, ಗಂಗಾ ಮಾತೆ ಇಳಿದು ಬಾ. ಇಳಿದು ಬಾ ತಾಯೆ ಇಳಿದು ಬಾ. ಇಳಿದು ಬಾ ತಾಯೆ ಇಳಿದು ಬಾ. ಇಳಿದು ಬಾ ತಾಯೆ ಇಳಿದು ಬಾ. ಗಂಗೆ ಶಿವನ ಜಟೆಯಲ್ಲಿಯೇ ಇರುವಳು. ನನ್ನ ಪಿತೃಗಳಿಗೆ ಸದ್ಗತಿಯಾಗಬೇಕು. ಶಿವನನ್ನು ಪ್ರಾರ್ಥಿಸುತ್ತೇನೆ. ಹರಿದು ಬಾ ತಾಯೆ ಹರಿದು ಬಾ. ಹರಿದು ಬಾ ತಾಯೆ ಹರಿದು ಬಾ, ಗಂಗಾ ಮಾತೆ ಹರಿದು ಬಾ. ಹರಿದು ಬಾ ತಾಯೆ ಹರಿದು ಬಾ. ಹರಿದು ಬಾ ತಾಯೆ ಹರಿದು ಬಾ, ಗಂಗಾ ಮಾತೆ ಹರಿದು ಬಾ. ಹರಿದು ಬಾ ತಾಯೆ ಹರಿದು ಬಾ. ಈ ಭೂಲೋಕ ಎಷ್ಟು ಸುಂದರವಾಗಿದೆ. ಪ್ರಕೃತಿ ಸೌಂದರ್ಯ ಮನೋಹರವಾಗಿದೆ. ಇಲ್ಲೆಲ್ಲ ನಲಿದಾಡಿ ಆನಂದಿಸುತ್ತೇನೆ. ಝುಳು 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 ಹರಿದಳು ಗಂಗಾ ಮಾತೆ. ಹರಿದಳು ನಡೆದಾಡಿದಳು ಗಂಗಾ ಮಾತೆ. ಕುಣಿದಳು ಕುಪ್ಪಳಿಸಿದಳು ಗಂಗಾ ಮಾತೆ. ಆಶ್ರಮವೆಲ್ಲ ತೋಯಿಸಿದಳು ಗಂಗಾ ಮಾತೆ. ಏನಿದು?
ನನ್ನ ಆಶ್ರಮವನ್ನೆಲ್ಲ ಹಾಳು ಮಾಡುತ್ತಿದ್ದೀಯ. ನಿನ್ನೆ ಪ್ರವಾಹದಿಂದ ನಾನು ಸಂಕಷ್ಟವನ್ನು ಅನುಭವಿಸುವಂತಾಯಿತು. ನಿನಗೆ ತಕ್ಕ ಶಾಸ್ತಿ ಆಗಲೇಬೇಕು. ನನ್ನ ತಪಸ್ಸೆಲ್ಲ ವಿಫಲವಾಯಿತು. ಮಹರ್ಷಿಗಳನ್ನು ಒಮ್ಮೆ ಪ್ರಾರ್ಥಿಸುತ್ತೇನೆ. ಮಹರ್ಷಿಗಳೇ, ಗಂಗೆಯನ್ನು ದಯಪಾಲಿಸಿ. ಹರಿದಳು ಬಾತ ನನ್ನ ಹಿಂದೆಯೇ ಹರಿದು ಬಾ, ಹರಿದು ಬಾ ತಾಯೆ ಹರಿದು ಬಾ. ನನ್ನ ಹಿಂದೆಯೇ ಹರಿದು ಬಾ, ಹರಿದು ಬಾ ತಾಯೆ ಹರಿದು ಬಾ. ಹರಿದು ಬಾ ತಾಯೆ ಹರಿದು ಬಾ, ಹರಿದು ಬಾ ತಾಯೆ ಹರಿದು ಬಾ. ನನ್ನ ಹಿಂದೆಯೇ ಹರಿದು ಬಾ. ಇಂದು ನನ್ನ ಪಿತೃಗಳಿಗೆ ಸದ್ಗತಿ ದೊರಕಿತು. ನನಗೆ ಇವಾಗ ತಿಳಿತು ಭಗೀರಥ ಪ್ರಯತ್ನ ಅಂದ್ರೆ ಏನು ಅಂತ. ಗಂಗೆ ಭಾಗೀರಥಿ ಮಂಗಳಾಂಗಿ ಅಲಕನಂದನೆ ನೀ ಮಹಾ ಸುಂದರಾಂಗಿ ಸಿಂಧುರಾಜ ನರಾಯಣ